ಚೈತ್ರ ಮಾಸ ಶುರುವಾಗಿದ್ದೇ ಹೌದು. ಗೌಡರ ಮನೆಯಲ್ಲೂ ಸಂಭ್ರಮ ನೆಲೆ ಮಾಡಿತ್ತು. ನಾಗನ ಮದುವೆ ನಿಶ್ಚಯವಾಗಿತ್ತು. ಪೂರ್ಣಚಂದ್ರ ಮನೆಗೆ ಬಂದು ಮನೆಗೆಲ್ಲ ಕಲೆಗಟ್ಟಿತ್ತು. ಧರಣಿ ಕಬಡ್ಡಿ ಚಾಂಪಿಯನ್ ಆಗಿದ್ದಳು. ಇನ್ನೇನಿದ್ದರೂ ಸತೀಶನ ಎಲೆಕ್ಷನ್ ರಿಸಲ್ಟ್ ಬಾಕಿ ಇತ್ತು. ಅದಕ್ಕೂ ಕೂಡ ಕಾಲ ಕೂಡಿ ಬಂದಿತ್ತು. ಬೆಳ್ಳಂಬೆಳಗ್ಗೆ ಊರ ದೇವರಿಗೆ ಪೂಜೆ ಮಾಡಿ ಹೊರಟಿದ್ದರು ಸತೀಶ ಮತ್ತು ಜವರೇಗೌಡರು. ಮತ್ತೆ ಅವರಿಂದೆ ನೂರಾರು ಅನುಯಾಯಿಗಳು. ಪಾರ್ವತಿ ಕೂಡ ದೇವರಿಗೆ ತುಪ್ಪ ದೀಪ ಹಚ್ಚಿ ಮಗನ ಗೆಲುವಿಗಾಗಿ ಒಂದು ಅಪ್ಲಿಕೇಶನ್ ಹಾಕಿದ್ದರು. ಮೊದಲ 2 ಬೂತಿನಲ್ಲಿ ರಿಸಲ್ಟ್ ಆಲ್ಮೋಸ್ಟ್ ಪಕ್ಕಾ ಆಗಿತ್ತು. ಆದರೂ ಸಂಭ್ರಮಿಸದೆ ತಾಳ್ಮೆಯಿಂದ ಕಾದಿದ್ದ ಗೌಡರ ಕುಟುಂಬಕ್ಕೆ ಮಧ್ಯಾಹ್ನದ ಹೊತ್ತಿಗೆ ಮೊದಲ ವಿಜಯದ ಸುದ್ದಿ ಬಂದಿತ್ತು. ಊರಿನ ತುಂಬ ಪಟಾಕಿ ಹಚ್ಚಿ ಸಂಭ್ರಮಿಸಿದ್ದರು. ಮಗನ ಗೆಲುವಿಗಾಗಿ ಗುರುತಾಗಿ ಊರ ಮುಂದೆ ರಸ್ತೆ ಬದಿಗೆಲ್ಲ ಗಿಡ ನೆಡೆಸಿ ಖುಷಿಪಟ್ಟರು ಗೌಡರು. ನಾಗ ಸತೀಶನಿಗಿಂತ ಉದ್ದವಾದ ಕಟೌಟ್ ಮಾಡಿಸಿ ಊರಿನ ಮೂಲೆ ಮೂಲೆಗೂ ಹಾಕಿಸಿದ. ಜೊತೆಗೆ ಕ್ಷೇತ್ರದ ತುಂಬೆಲ್ಲ ಕಟೌಟ್ ಬ್ಯಾನರ್ ಅಂಟಿಸಿದ್ದು. ಊರು ಮತ್ತು ಕ್ಷೇತ್ರದ ಜನರಿಗೆಲ್ಲ ಸಿಹಿ ಹಂಚಲಾಗಿತ್ತು. ಸತೀಶ ಮೊದಲು ಪಾರ್ಟಿ ಆಫೀಸ್ಗೆ ಹೋಗಿ ಗೆದ್ದ ಖುಷಿ ಸಂಭ್ರಮಿಸಿದ್ದ ನಂತರ ಇಡೀ ಊರೇ ಅವನಿಗಾಗಿ ಕಾಯುತ್ತಿತ್ತು. ಓಪನ್ ಜಿಪ್ ಮಾಡಿಸಿ ನಾಗ ಖುದ್ದಾಗಿ ಅಣ್ಣನ ಗೆಲುವನ್ನು ಬರಮಾಡಿಕೊಂಡಿದ್ದನು. ಶಿವು ತನ್ನ ಅಣ್ಣನಿಗೆ ಹಾರ ತುಷಾರೆ ಹಾಕಿ ಬರಮಾಡಿಕೊಂಡರು. ಸ್ಪಂದನ ಆರತಿ ಬೆಳಗಿ ಸ್ವಾಗತಿಸಿದ್ದಳು. ಊರಿನ ಜನರೆಲ್ಲ ತರಾತರಿ ಅಡುಗೆ ಮಾಡಿಸಿ ಭೋಜನ ನೀಡಲಾಗಿತ್ತು. ಇಡೀ ಊರೇ ಖುಷಿಪಟ್ಟರೆ ಧರ್ಮ ಹೊತ್ತಿ ಉರಿಯುತ್ತಿದ್ದ. ಅವನಿಗೆ ಇನ್ನೂ ಅನುಮಾನ. ತನ್ನ ಗೆಲುವಿನ ಎಲ್ಲ ದಾರಿಯನ್ನು ಮುಚ್ಚಿದ್ದು ಯಾರು ಅನ್ನೋದು ಅವನ ತಲೆಯನ್ನು ಕೊರೆಯೋಕೆ ಶುರು ಮಾಡಿತ್ತು. ಅದಕ್ಕಾಗಿ ತನ್ನ ಹಿಂಬಾಲಕರನ್ನು ಅದನ್ನು ಪತ್ತೆ ಹಚ್ಚೋ ಕೆಲಸಕ್ಕೆ ಬಿಟ್ಟಿದ್ದನು. ತುಂಬ ಬೇಗವೇ ಇದಕ್ಕೆಲ್ಲ ಕಾರಣ ಜವರೇಗೌಡರು ಅನ್ನೋ ಸತ್ಯ ಗೊತ್ತಾಗಿತ್ತು. ತನ್ನ ದಾಳ ತನಗೇ ಸುತ್ತಿಕೊಂಡಿತಲ್ಲ ಅನ್ನಿಸದೇ ಇರಲಿಲ್ಲ. ಆದರೂ ಬಾಲ ತುಳಿದ ಹಾವಾಗಿದ್ದ ಧರ್ಮ ಮುಂದಿನ ದಿನಗಳಲ್ಲಿ ಆತ ಏನು ಮಾಡಬಹುದು ಅನ್ನುವುದಷ್ಟೇ ಯೋಚಿಸುತ್ತಿದ್ದ. ಅದಕ್ಕೆ ಸರಿ ಎನಿಸುವಂತೆ ಅವನಿಗೂ ಒಂದು ಸುದಿನ ಬದಗಿತ್ತು. ಅದೇನೆಂದು ಪ್ಲಾನ್ನಲ್ಲೇ ಲೆಕ್ಕಾಚಾರ ಹಾಕಿ ಖುಷಿಪಟ್ಟಿದ್ದ. ಈ ಕಡೆ ಮನೆಯ ಮೂಲೆ ಮೂಲೆಗಳಲ್ಲೂ ಖುಷಿ ಅಲೆಗಳ ಮಹಾಪೂರವೇ ಹರಿಯುತ್ತಿತ್ತು. ನಾಗನೆಯ ಮದುವೆ ದಿನವೂ ಗೊತ್ತು ಆಗಿತ್ತು. ಚೈತ್ರ ಮಾಸದ ಕೊನೆಯ ಲಗ್ನದಲ್ಲಿ ಮದುವೆ ನಿಶ್ಚಯಿಸಿದ್ದರು. ನಾಗ ನಾಚುತ್ತಲೇ ಇದ್ದರೂ ಸರು ಮಾತ್ರ ಇವನಿಗೆ ಕಾಲ್ ಮಾಡಿ ಇವನ ಜೊತೆ ಮಾತನಾಡುತ್ತಿದ್ದಳು. ಧರಣಿಯ ಸ್ಟೇಟ್ ಲೆವೆಲ್ ಸೆಲೆಕ್ಷನ್ ಟೀಮ್ನ ಟ್ರಯಲ್ ಮ್ಯಾಚ್ ಡೇಟ್ ಕೂಡ ಸೆಲೆಕ್ಟ್ ಆಗಿತ್ತು. 2 ವಾರದಿಂದ ಯಾವುದೋ ಕೆಲಸಕ್ಕೆ ಮೇಲೆ ಹೊರಗೆ ಹೋಗಿದ್ದ ಶಿವು ಯಾರಿಗೂ ಏನೂ ತಿಳಿಸದೆ ಧರಣಿಯ ರಿಸಲ್ಟ್ ಬಂದ ಮೇಲೆ ಎಲ್ಲರಿಗೂ ಏನೋ ಖುಷಿಯ ವಿಚಾರ ಹೇಳುವುದಾಗಿ ಸುಮ್ಮನಾಗಿಬಿಟ್ಟಿದ್ದ. ಈ ಕಡೆ ಬಂದವನೇ ಧರಣಿಯ ಜೊತೆ ಬೆಂಗಳೂರಿಗೆ ಹೊರಟಿದ್ದ. ಆತ ಬೈಕ್ನಲ್ಲಿ ಹೊರಡಲು ತೀರ್ಮಾನಿಸಿದ್ದರೆ ಜವರೇಗೌಡರು ಕಾರ್ನಲ್ಲಿ ಹೋಗುವಂತೆ ಗದರಿಸಿದ್ದರು. ತಾವು ಇಂದು ತಮ್ಮ ಕಾಂಟ್ರಾಕ್ಟ್ ಫೀಲ್ಡ್ಗೆ ಹೋಗಬೇಕಿದ್ದ ಕ್ಯಾನ್ಸಲ್ ಆದ ಕಾರಣ ತಾವು ಕಾಂಟ್ರಾಕ್ಟ್ ಕೆಲಸ ನಡೆಸುತ್ತಿದ್ದ ಜಾಗಕ್ಕೆಂದು ಬಳಸುತ್ತಿದ್ದ ನಾಗನಿಗೆಂದು ತಂದಿದ್ದ ಕಾರ್ ಕೀ ನೀಡಿದ್ದರು. ಮೊದಲು ಕಾರ್ನಲ್ಲಿ ಹೋಗಲು ಬೇಡ ಎಂದಿದ್ದ ಶಿವು ತಂದೆ ಗದರಿದ್ದಕ್ಕೋ ಅಥವಾ ಧರಣಿಗೆ ಹೆಚ್ಚು ದಣಿವಾಗುತ್ತದೆ ಎಂದು ತಂದೆ ಕೈಯಿಂದ ಕೀ ಪಡೆದು ಹೊರಟರೆ ಧರಣಿ ತನ್ನ ತುಂಬ ಅವಶ್ಯಕ ವಸ್ತುಗಳನ್ನೆಲ್ಲ ಒಂದು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಹೊರಟಿದ್ದಳು. ಇಲ್ಲಿಬ್ಬರೂ ತಮ್ಮ ಅತ್ತೆ ಮಾವ ಅಜ್ಜಿಯ ಆಶೀರ್ವಾದ ಪಡೆದು ಹೊರಟರು. ಮುದ್ದಾದ ಜೋಡಿಗಳು. ಗುಬ್ಬಿ, ನೀನು ಸೆಲೆಕ್ಟ್ ಆದ ನಂತರ ನಾನು ನಿನಗೊಂದು ಸರ್ಪ್ರೈಸ್ ವಿಚಾರ ಹೇಳ್ತೀನಿ. ಆ ವಿಚಾರ ಕೇಳಿದ್ರೆ ನೀನು ಮಾತ್ರ ಅಲ್ಲ ಇಡೀ ಮನೆ ಖುಷಿ ಪಡುತ್ತೆ ಅಂದಿದ್ದ ಶಿವು. ಅದೇನಿರಬಹುದೆಂದು ತಿಳಿದುಕೊಳ್ಳಲು ಅದೆಷ್ಟೇ ಪ್ರಯತ್ನಪಟ್ಟರೂ ಹೇಳದೆ ಸತಾಯಿಸಿದ್ದನು. ಅಲ್ಲದೆ ಅದು ಸರ್ಪ್ರೈಸ್ ವಿಚಾರ, ಅದನ್ನು ಸರ್ಪ್ರೈಸ್ ಆಗೇ ಹೇಳ್ತೀನಿ ಎಂದು ಹೇಳಿ ಮಾತು ಮರೆಸಿದ್ದನು. ಇದರಿಂದ ಬೇಸರವಾಯಿತೇನೋ ಎನ್ನುವಂತೆ ಮುಖ ಊದಿಸಿಕೊಂಡು ಕುಳಿತಿದ್ದಳು ಧರಣಿ. ಇಬ್ಬರು ಪ್ರಯಾಣವು ಹೊಸ ಹೊಸ ಖುಷಿಯನ್ನು ಮನೆಗೆ ಹೊತ್ತು ತರುವ ಕಡೆಗೆ ನಡೆದಿತ್ತು. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಇನ್ನರ್ಧ ಗಂಟೆಯಲ್ಲಿ ಜವರೇಗೌಡರಿಗೆ ಕರೆ ಬಂದಿತ್ತು. ಗಾಬರಿಯಲ್ಲಿ ನಾಗನ ಜೊತೆ ಹೊರಟು ಹೋದರೆ ಸತೀಶನಿಗೂ ಫೋನ್ ಬಂತು. ಅವನು ಫೋನ್ನಲ್ಲಿ ಹೇಳಿದ್ದ ಜಾಗಕ್ಕೆ ಬಂದಿದ್ದ. ಫೋನ್ ಮಾಡಿದವರು ಸೋಮಪುರದಿಂದ 15 ಕಿಲೋಮೀಟರ್ ದೂರದಲ್ಲಿರುವ ಊರಿನವರು. ಇನ್ನೊಂದೆರಡು ಕಿಲೋಮೀಟರ್ ಮುಂದೆ ಹೋಗಿದ್ದರೆ ಜವರೇಗೌಡರು ನಡೆಸುತ್ತಿದ್ದ ಕಾಂಟ್ರಾಕ್ಟ್ ಕಾಲುವೆ ಸಿಗುತ್ತಿತ್ತು ಅಷ್ಟೇ. ಅಷ್ಟರಲ್ಲಿ ಶಿವು ಧರಣಿಗೆ ಹೋಗುತ್ತಿದ್ದ ಕಾರ್ ಆಕ್ಸಿಡೆಂಟ್ ಆಗಿತ್ತು. ದೊಡ್ಡ ಕಂಟೈನರ್ ಬಂದು ಗುದ್ದಿತ್ತು. ಕಾರ್ ಗುದ್ದಿದ್ದ ರಭಸಕ್ಕೆ 3 ಉರುಳುಗಳೊಳಗೆ ಉರುಳಿ ಗಡ್ಡಕ್ಕೆ ಬಿದ್ದಿತ್ತು. ಅದೃಷ್ಟ ಎಂಬಂತೆ ಕಾರ್ನಲ್ಲಿದ್ದ ಏರ್ ಬ್ಯಾಗ್ಗಳು ಓಪನ್ ಆಗಿದ್ದವು. ಹಾಗಾಗಿ ಪ್ರಾಣಾಪಾಯ ಆಗಿರಲಿಲ್ಲ. ಆದರೆ ಶಿವು ತಲೆಗೆ ಹೆಚ್ಚೇ ಪೇಟು ಬಿದ್ದಿತ್ತು. ಪ್ರಜ್ಞೆ ಇರಲಿಲ್ಲ. ಧರಣಿಗೆ ಹೆಚ್ಚು ಪೆಟ್ಟೇನೂ ಆಗಿರಲಿಲ್ಲ. ಟ್ರಕ್ ಡ್ರೈವರ್ ಜವರೇಗೌಡರಿಗೆ ಪ್ಲಾನ್ ಹಾಕಿ ಬಂದಿದ್ದ. ಆದರೆ ಅವರ ಕಾರ್ನಲ್ಲಿ ಬೇರೆಯವರನ್ನು ನೋಡಿ ಒಂದೇ ಏಟಿಗೆ ಕೈ ಬಿಟ್ಟು ಗುಂಡಿಗೆ ತಳ್ಳಿ ಹೋಗಿದ್ದ. ಅಲ್ಲೇ ಸುತ್ತಮುತ್ತ ಇದ್ದ ಜನರು ಓಡಾಟ ಶುರುವಾದಾಗ ಗೌಡರ ಕಾರು ನೋಡಿ ಮುಗಿಬಿದ್ದ ಜನ ಅಲ್ಲಲ್ಲಿದ್ದ ಶಿವು ಧರಣಿಯನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಲು ವ್ಯವಸ್ಥೆ ಮಾಡಿಸಿದ್ದರು. ಕಾರ್ ಸಂಪೂರ್ಣ ಅಪ್ಪಚ್ಚಿಯಾಗಿತ್ತು. ಇಬ್ಬರಿಗೂ ಪ್ರಜ್ಞೆ ಇರಲಿಲ್ಲ. ಸತಿ ಮತ್ತು ಜವರೇಗೌಡರು ಹಾಸ್ಪಿಟಲ್ ತಲುಪುವಷ್ಟರಲ್ಲಿ ಟ್ರೀಟ್ಮೆಂಟ್ ಶುರುವಾಗಿತ್ತು. ಧರಣಿ ನಾರ್ಮಲ್ ವಾರ್ಡ್ನಲ್ಲಿ ಕೈಕಾಲುಗಳಿಗೆ ಒಂದೆರಡು ಬ್ಯಾಂಡೇಜ್ ಹಾಕಿ ಮಲಗಿದ್ದರೆ ಶಿವುಗೆ ಮಾತ್ರ ಹೆಚ್ಚು ರಕ್ತ ಹೋಗಿತ್ತು. ಹಾಗಾಗಿ ರಕ್ತದ ವ್ಯವಸ್ಥೆಯ ತರಾತುರಿಯಲ್ಲಿ ಡಾಕ್ಟರ್ಗಳಿದ್ದರು. ಅವನದ್ದು ತೀರಾ ಹೇರಳವಾದ ಬಿ ನೆಗೆಟಿವ್ ಆಗಿ 1 ಬಾಟಲ್ ಬ್ಲಡ್ ಅಷ್ಟೇ ಬ್ಲಡ್ ಬ್ಯಾಂಕ್ನಲ್ಲಿತ್ತು.
ಆದರೆ ಅವನಿಗೆ ಇನ್ನೂ 2 ಬಾಟಲ್ ಅದರ ಅವಶ್ಯಕತೆ ಬೇಕಿತ್ತು. ಅದರ ವ್ಯವಸ್ಥೆ ಮಾಡಲು ಸತೀಶನಿಗೆ ಹೇಳಿದ್ದರು. ಆತನು ತನ್ನ ಪಾರ್ಟಿ ಅನುಯಾಯಿಗಳು ಎಲ್ಲರನ್ನೂ ವಿಚಾರಿಸಿದ್ದ. ಬ್ಲಡ್ ಕೊಡುವ ಎಲ್ಲರೂ ಸಿದ್ಧರಿದ್ದರು. ಆದರೆ ಬ್ಲಡ್ ಗ್ರೂಪ್ ಮ್ಯಾಚ್ ಆಗುತ್ತಿರಲಿಲ್ಲ. ಅಷ್ಟರಲ್ಲಿ ಒಬ್ಬ ಬಂದಿದ್ದ. ಬಿ ನೆಗೆಟಿವ್ ರಕ್ತದವನು. ಅವನು ಧರಣಿ ಅಪ್ಪ. ಆತನೂ ಇಷ್ಟ ಇಲ್ಲದಿದ್ದರೂ ಬೀಗರ ಸಿಂಪತಿ ಗಿಟ್ಟಿಸಲು ಒಳ್ಳೆ ಅವಕಾಶ ಎಂದು ಒಂದು ರಕ್ತ ನೀಡಿದ್ದನು. ಮತ್ತೊಂದು ಬಾಟಲ್ ಡಾಕ್ಟರ್ ಬೇಡ ಎಂದರೂ ತಾನೇ ಒತ್ತಾಯಿಸಿ ನೀಡಿದ್ದಳು ಧರಣಿ. 1-2 ದಿನ ಅಡ್ಮಿಟ್ ಆದ ನಂತರ ಇಬ್ಬರಿಗೂ ಡಿಸ್ಚಾರ್ಜ್ ಮಾಡಲಾಗಿತ್ತು. ಈ ಕಡೆ ಅವರು ಬಿದ್ದಿದ್ದ ಗಾಡಿಯ ಪರಿಸ್ಥಿತಿ ನೋಡಿದವರೆಲ್ಲರೂ ಹೇಳುತ್ತಿದ್ದರು ಏನೆಂದರೆ, ಈ ರೀತಿ ಆಕ್ಸಿಡೆಂಟ್ ಆದ ಮೇಲೂ ಬದುಕಿರುವುದೇ ದೊಡ್ಡ ಪವಾಡ. ಪಾರ್ವತಮ್ಮನವರ ದಾನ ಧರ್ಮದ ಫಲವೇ ಮಗ ಸೊಸೆಗೆ ಶ್ರೀರಕ್ಷೆಯಾಗಿ ಕಾಪಾಡಿದ್ದೆ ಎಂದು ಮಾತನಾಡುತ್ತಿದ್ದರು. ಶಿವು ಇನ್ನೂ ಪೂರ್ತಿ ಚೇತರಿಸಿಕೊಂಡಿರಲಿಲ್ಲ. ಹಾಗಾಗಿ ಮನೆಗೆ ಆಗಾಗ ನೆಂಟರುಗಳು ಬಂದು ಹೋಗುತ್ತಿದ್ದುದು ಸಾಮಾನ್ಯವಾಗಿತ್ತು. ಹಣೆಯಲ್ಲಿ ಬ್ಯಾಂಡೇಜ್ ಹಾಕಿಸಿಕೊಂಡಿದ್ದ ಮಗನನ್ನು ನೋಡಿ ಪಾರ್ವತಿ ಕರುಳಿಗೆ ನೋವಾಗುತ್ತಿದ್ದರೆ, ಜನಗಳ ಮಾತು ಕೇಳಿಸಿಕೊಳ್ಳುತ್ತಿದ್ದರೆ ಸದ್ಯ ನಡೆಯಬೇಕಿದ್ದ ದೊಡ್ಡ ಆಘಾತ ನೂಲೆಳೆಯಲ್ಲಿ ಮುಗಿದಿತ್ತಲ್ಲ ಎಂದು ಸಮಾಧಾನ ಮಾಡಿಕೊಳ್ಳುತ್ತಿದ್ದರು. ಅಷ್ಟರಲ್ಲಿ ಚಂದ್ರ, ಶಾಂತಿ ಕೂಡ ಮಗಳು ಅಳಿಯನನ್ನು ನೋಡಲು ಬಂದಿದ್ದರು. ಶಾಂತಿ ಮಗಳು ಅಳಿಯನನ್ನು ನೋಡಿ ಸಂತಾಪಿಸಿದ್ದರೆ, ಶಿವು ತನ್ನ ಹೆಂಡತಿಯ ಸ್ಟೇಟ್ ಲೆವೆಲ್ ಸೆಲೆಕ್ಷನ್ ಕನಸು ಕನಸಾಗಿಯೇ ಉಳಿಯಿತಲ್ಲ ಎಂಬುದನ್ನು ತನ್ನ ನೋವಿಗಿಂತ ಹೆಚ್ಚಾಗಿ ನೋವಾಗಿ ಬಾಧಿಸುತ್ತಿತ್ತು. ಚಂದ್ರ ನಡುಮನೆಯಲ್ಲಿ ಕುಳಿತು ಬೀಗರ ಮನೆಯ ಆಡಂಬರ ನೋಡುತ್ತಿದ್ದ. ಆವಾಗ ಅವನಿಗೆ ಭವಾನಿ ಹೇಳಿದ್ದ ಮಾತು ನೆನಪಾಗಿತ್ತು. ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ಮಾತುಕತೆಯಲ್ಲಿ ಬ್ಯುಸಿ ಇರುವಾಗ ಧರಣಿ ಬಳಿ ಹೋಗಿ ಅವಳಿಗೆ ಕೇಳುವಂತೆ ಮಾತ್ರ ಮಾತನಾಡಿದ್ದನು. ಅವರು ಬರುವಾಗ ಇದ್ದ ಖುಷಿ ಅವರು ಅವಳ ಬಳಿಯಿಂದ ಎದ್ದು ಹೋಗುವಾಗ ಇರಲಿಲ್ಲ. ಅವರ ಮಾತಿಗೆ ಅವಳ ಒಪ್ಪಿಗೆಯೂ ಇದ್ದಂತೆ ಅನಿಸುತ್ತಿತ್ತು. ಆದರೂ ಮನಸ್ಸು ಭಾರವಾಗಿತ್ತು. ಚಂದ್ರ ಬಂದು, ನೀನು ಎಷ್ಟು ನತದೃಷ್ಟ ನೋಡು. ನೀನು ಎಲ್ಲಿರ್ತೀಯೋ ಅಲ್ಲಿ ನಿನ್ನ ಸುತ್ತಮುತ್ತ ಇರೋರ್ಗೆ ಯಾವತ್ತೂ ನೆಮ್ಮದಿ ಇರಕ್ಕಿಲ್ಲ. ಆ ಸೀಮಂತದ ಖುಷಿ ದಿನವೂ ಹಂಗೆ ಆಗೋಯ್ತು. ಇವತ್ತು ಹೀಗೆ. ನೀನು ಇವ್ರ ಮನೆಯಲ್ಲಿ ಎಷ್ಟು ದಿನ ಇರ್ತೀಯೋ ಅಷ್ಟು ದಿನಾನೂ ಇವ್ರುಗಳಿಗೆ ಕಷ್ಟ ತಪ್ಪಿದ್ದಲ್ಲ. ಅವತ್ತು ಕೂಡ ನೀನು ನನ್ನ ಮಗಳ ಮದುವೆಗೆ ಬಂದಿಲ್ಲ ಅಂದಿದ್ರೆ ಅವತ್ತು ನನ್ನ ಮಗಳು ಮದುವೆ ಡಾಮ್ ಡೂಮ್ ಅಂತಾನೆ ನಡೀತಾ ಇತ್ತು. ನನ್ನ ಅಳಿಯಂದ್ರ ಜೊತೆ ಅವಳು ಸುಖವಾಗಿರ್ತಿದ್ಲು. ನೀನು ಶನಿ ಥರ ಬಂದೆ, ನನ್ನ ಮಗಳು ಮದುವೆನೇ ಹಾಳು ಮಾಡಿದೆ. ಮೇಲಿದ್ದಿದ್ದ ಆ ಶನಿ ಕಾಟ ತಪ್ಪಿ ನೀನು ಈ ಗೌಡ್ರು ಮನೆ ಮೇಲೆ ಬಿದ್ದಿದೀಯ. ನೀನು ಇವರನ್ನ ಬಿಟ್ಟು ಆಚೆ ಹೋಗೋ ತನಕ ಇವರಿಗೆ ನೆಮ್ಮದಿ ಅನ್ನೋದೇ ಇಲ್ಲ ಅಂದರು ನಗುತ್ತಲೇ. ಅವರ ಮಾತು ಧರಣಿಗೆ ಎದೆಗೆ ನಾಟಿದಂತಾಗಿತ್ತು. ತನ್ನ ಕೆಲಸ ಮುಗಿಸಿ ನಗುತ್ತಾ ಹೋಗಿದ್ದರು ಚಂದ್ರ. ಬೀಗರಿಗೆ ರುಚಿ ರುಚಿ ಅಡುಗೆ ಮಾಡಿ ಸತ್ಕರಿಸಿ ಕಳಿಸಿದ್ದರು. ಬೆಳಿಗ್ಗೆಯಿಂದ ಧರಣಿ ಮುಖ ಬದಲಾವಣೆ ಕಂಡು ಏನಾಗಿತ್ತೆಂದು ಯೋಚಿಸಿದ್ದರು. ಕೊನೆಗೆ ಅಮ್ಮ ಅಪ್ಪನನ್ನು ಕಳಿಸಿಕೊಟ್ಟ ಬೇಜಾರು ಆಗಿದೆಯೇನೋ ಅಂದುಕೊಂಡರು ಪಾರ್ವತಿ. ಶಿವು ಅವಳ ಕೈ ಹಿಡಿದು, ಯಾಕಿಷ್ಟು ಬೇಜಾರಾಗಿದ್ದೀಯಾ ಎಂದರೆ, ಏನಿಲ್ಲ ಶಿವು ಸರ್, ನಿಮ್ಮ ಬದುಕಲ್ಲಿ ನಾನು ಬಂದು ದೊಡ್ಡ ತಪ್ಪು ಆಗಿದೆ ಅಲ್ವಾ. ನಾನು ಬಂದಾಗಿನಿಂದ ನಿಮಗೆ ಬರೀ ನೋವುಗಳೇ ಅಂದ್ಲು ದುಃಖದಿಂದ ಅವನ ಕೆನ್ನೆಗೆ ಬಾರಿಸುತ್ತಾ. ದಡ್ಡಿ, ಯಾರು ನಿನಗೆ ಹೀಗೆ ಹೇಳಿದ್ದು? ನೀನು ಬಂದ ಮೇಲೆ ನನ್ನ ಬದುಕಲ್ಲಿ ಖುಷಿ ನಗು ಎಲ್ಲ ನಿಜವಾಗಿಯೂ ಹೆಚ್ಚಾಗಿದೆ. ಯು ಆರ್ ಮೈ ಕ್ವೀನ್ ಅಂದನು. ಆದರೆ ಅವನ ಮಾತು ಧರಣಿಗೆ ಸಮಾಧಾನ ಅನ್ನಿಸಲೇ ಇಲ್ಲ. ಹೊಸ ಬೀಗರು ಸಹ ಬಂದು ಹೋಗಿದ್ದರು. ಇಬ್ಬರು ಚೆನ್ನಾಗಿ ಹುಷಾರಾದ ಮೇಲೆಯೇ ಮದುವೆ ದಿನಾಂಕ ಗೊತ್ತು ಮಾಡಲು ಎಂದು ಹೇಳಿ ಹೋಗಿದ್ದರು. ರಾತ್ರಿ ಇಡೀ ಮನೆ ನಿದ್ದೆಗೆ ಜಾರಿತ್ತು. ಬೆಳಗ್ಗಿನಿಂದ ಮನೆಗೆ ಹೋಗಿ ಬರೋ ನೆಂಟರು, ಮನೆ ಕೆಲಸ, ಮಗುವಿನ ತುಂಟಾಟದಿಂದ ದಣಿದಿದ್ದರು. ಯಾರೊಬ್ಬರಿಗೂ ಯಾವುದರ ಪರಿವೇ ಇಲ್ಲ. ಆ ರೀತಿ ಮಲಗಿದ್ದರು. ಧರಣಿ ಮಾತ್ರ ಕತ್ತಲೆ ನಡುವಿನ ದಿಮ್ ಎನ್ನುವ ಬೆಳಕಿನಲ್ಲಿ ಅದೇನೋ ಒಂದು ಪತ್ರ ಬರೆದು ತನ್ನ ಕೃಷ್ಣನ ವಿಗ್ರಹ, ಶಿವು ತಾನು ಒಟ್ಟಾಗಿ ತೆರೆದಿದ್ದ ಫೋಟೋ, ತನ್ನ ರೂಮ್ನಲ್ಲಿದ್ದ ತನ್ನ ಮತ್ತು ಶಿವು ಜೊತೆಗಿನ ನೆನಪಿನ ಗುರುತುಗಳನ್ನು ಬ್ಯಾಗ್ನಲ್ಲಿ ಪಡೆದು, ತನ್ನ ಮೊಬೈಲ್ ಸಿಮ್ ಬಿಚ್ಚಿ ತಾನೇ ಬರೆದಿರುವ ಪೇಪರ್ ಮೇಲಿಟ್ಟು ಮಲಗಿದ್ದ ಪ್ರೀತಿಯ ಪತಿಗೆ ಮತ್ತೊಮ್ಮೆ ಮುದ್ದಿಸಿ ರೂಮ್ನಿಂದ ನಿಧಾನವಾಗಿ ಆಚೆ ಬಂದವಳೆ ನಡುಮನೆಯಲ್ಲಿದ್ದ ಮನೆ ಮಂದಿಯ ಫೋಟೋವನ್ನು ತನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದು ಇಡೀ ಗೌಡರ ಮನೆಗೆ ವರ್ಷ ತುಂಬುವ ಮೊದಲೇ ಕಣ್ಣೀರಿನ ವಿದಾಯ ಹೇಳಿ ನಡೆದಳು. ಇಡೀ ಮನೆ ಕನಸಿನಲ್ಲಿಯೂ ದುಃಖಿಸಿತ್ತು ಧರಣಿಯ ನಿರ್ಗಮನದಿಂದ. ಬೆಳಿಗ್ಗೆ ಕಣ್ಣು ತೆರೆವ ತನ್ನ ಪತಿಗೆ ತನ್ನ ಬದಲು ತಾನು ಬರೆದಿರುವ ಲೆಟರ್ ದೊರೆತರೆ ಅವನ ಪರಿಸ್ಥಿತಿ ಏನಾಗಬಹುದು ಎಂಬ ಕಲ್ಪನೆ ಅವಳ ಹೆಜ್ಜೆ ಕೀಳಲು ಬಿಡದಿದ್ದರೂ, ತನ್ನ ಸ್ವತಃ ಎತ್ತಪ್ಪ ಹೇಳಿದ್ದ ಮಾತುಗಳು ಇಲ್ಲಿ ಇರುವ ಮನಸ್ಸನ್ನು ತೊರೆಸಿಬಿಟ್ಟಿತ್ತು. ಧೈರ್ಯ ಮಾಡಿ ಊರ ಆಚೆ ಬಂದು ಬೆಳಕಿನ ನಸುಕಿನಲ್ಲಿ ಬರುತ್ತಿದ್ದ ಬಸ್ಸೊಂದನ್ನು ಹತ್ತಿದ್ದಳು. ನಂತರ ಅವಳಿಗೆ ಕಾಣದ ಕಡಲು. ಕೇವಲ ಕಣ್ಣಲ್ಲಿ ನೀರು ಸುರಿಯುತ್ತಿರಲಿಲ್ಲ. ಕಣ್ಣ ಮುಂದೆ ಈ 1 ವರ್ಷದ ನೆನಪುಗಳು ಆಲ್ಬಮ್ ರೀತಿ ಪುಟ ತೆರೆದು ಸಾಗುತ್ತಿದ್ದವು. ಬೆಳಿಗ್ಗೆ ಕಣ್ಣು ತೆರೆದ ಪಾರ್ವತಿ ಪ್ರತಿದಿನದಂತೆ ಬೀದಿ ಗುಡಿಸಲು ಬಂದೊಡನೆ ಹೊಸ್ತಿಲಿಗೆ ಕಾಲು ಎಡವಿದ್ದಳು. ಇದೇನಾಯ್ತು ಬಶಿವ, ಬೆಳಗ್ಗೆನೇ ಇದೇನು ಕೆಟ್ಟ ಶಕುನ ಅಂದುಕೊಂಡವಳು ಅಲ್ಲೇ ಇದ್ದ ಸೋಫಾ ಮೇಲೆ ತಲೆಯೂರಿ ಇನ್ನೊಂದು ನಿಮಿಷ ಕಣ್ಣು ಮುಚ್ಚಿದ್ದರು. ಅಷ್ಟರಲ್ಲಿ ಸತೀಶ ಬಾಗಿಲು ತೆರೆದು ಆಚೆ ನಡೆದಿದ್ದ. ನಂತರ ಬಾಗಿಲಿಗೆ ರಂಗೋಲಿ ಬಿಡಿಸಿ ಎಲ್ಲರಿಗೂ ಕಾಫಿ ಮಾಡಿ ಕುಡಿಯುತ್ತಾ ನಾಗನನ್ನು ರೇಗಿಸುತ್ತಾ ಕುಳಿತಿದ್ದರೆ,
ನಾಗ ಅವರ ಮಾತಿಗೆ ಮಾತು ಕೊಡುತ್ತಾ ಕುಳಿತಿದ್ದ. ಆಗಷ್ಟೇ ರೂಮ್ನಿಂದ ಆಚೆ ಬಂದ ಶಿವು ನೋಡಿ ಕಾಫಿ ತರಲು ಹೋಗಿದ್ದ ಅಮ್ಮನನ್ನು ನೋಡಿ, ನೀವು ಕೂತ್ಕೋಬಾರ್ದಾ ಅಮ್ಮ, ಧರಣಿ ತರ್ತಾಳೆ ಎಂದಾಗ ನಗುತ್ತಲೇ ಕೈಯಲ್ಲಿ ಕಾಫಿ ಕಪ್ ನೀಡಿ, ಇನ್ನೂ ಸ್ವಲ್ಪ ಮಲಗಲಿ ಬಿಡು ಎಂದಿದ್ದ. ಅಮ್ಮನ ಮಾತಿಗೆ ಶಾಕ್ ಆದಂತೆ, ಧರಣಿ ರೂಮ್ನಲ್ಲಿ ಇಲ್ಲ, ಏನು ಅಡುಗೆ ಮನೆಯಲ್ಲೇ ಮಲಗ್ತಾಳಾ ಹೇಗೆ ಎಂದ ಕೇಳಿದ್ದ ಶಿವು. ಇಲ್ಲ ಮಗ, ನಾನು ಎದ್ದಾಗಿನಿಂದ ಆಚೆ ಬಂದೇ ಇಲ್ಲ ಧರಣಿ ಎಂದರು ಪಾರ್ವತಿ. ಕೈಯಲ್ಲಿದ್ದ ಕಪ್ ತಟ್ಟನೆ ಸುಟ್ಟಿತ್ತು. ಇತ್ತ ಎದ್ದು ಸ್ನಾನ ಮಾಡಿ ಬಂದಿದ್ದ ಶಿವು. ಹಾಗಾಗಿ ಇಡೀ ರೂಮ್ನೊಳಗೆ ಧರಣಿ ಇಲ್ಲ ಎಂದು ಅವನಿಗೆ ಕನ್ಫರ್ಮ್ ಆಗಿ ತಿಳಿದಿತ್ತು. ಇಡೀ ಮನೆ ಮಂದಿಯೆಲ್ಲ ಧರಣಿಯ ಹುಡುಕಾಟದಲ್ಲಿ ತಂಗಿದ್ದರು. ಅವನ ಕಾಲಿಗೆ ಸಿಮ್ ಕಾರ್ಡ್ ತಾಗಿತ್ತು. ಇದೇನು ಎಂದು ನೋಡಿದ ಶಿವು. ಕಣ್ಣು ಲೆಟರ್ ಮೇಲೆ ತಾಗಿತ್ತು. ಸಾರಿ ರೀ, ನನ್ನನ್ನು ಕ್ಷಮಿಸಿ. ನಾನು ನಿಮ್ಮ ಬಿಟ್ಟು ಹೋಗೋ ಹೇಗೆ ಬದುಕ್ತೀನಿ ಅನ್ನೋದು ಕಲ್ಪನೆ ಕೂಡ ನನಗಿಲ್ಲ. ಆದರೆ ನಿಮ್ಮ ಜೊತೆ ಇದ್ದರೆ ನೀವು ಸುಖವಾಗಿ ಇರಲ್ಲ ಅನ್ನೋದಂತೂ ಗೊತ್ತಾಗಿದೆ. ನಾನು ನತದೃಷ್ಟಿ. ನಿಮ್ಮೆಲ್ಲರ ಪ್ರೀತಿ ಪಡೆದು ನಾನು ಅದೃಷ್ಟವಂತೆ ಅಂದ್ಕೊಂಡಿದ್ದೆ. ಆದರೆ ಈ ಅದೃಷ್ಟ ಕೊಟ್ಟ ಆ ಕೃಷ್ಣ ನಿಮ್ಮ ಜೊತೆ ಇರೋ ಅದೃಷ್ಟ ಕೊಡಲಿಲ್ಲ. ಈ ನತದೃಷ್ಟಿ ಜೊತೆ ನೀವು ಕಳೆದ ಪ್ರತಿ ಗಳಿಗೆಯೂ ಒಂದೊಂದು ನೋವು ನಿಮಗೆ ಕಾಡ್ತಾನೇ ಇರ್ತವೆ. ನೀವು ಯಾವಾಗಲೂ ನಗ್ನಗ್ತಾ ಇರಬೇಕು. ನನ್ನಿಂದ ನಿಮಗೆ ಬರೀ ಏಟು, ನೋವು, ರಕ್ತ ಇವೇ ಆಗ್ತಿದೆ. ನನ್ನಿಂದ ನಮ್ಮನೆಗೆ ತೊಂದರೆ ಆಗ್ತಾ ಇದೆ. ನನ್ನ ಪ್ರೀತಿ ನಮ್ಮನ್ನು ನಿಮ್ಮ ಜೊತೆ ಕಟ್ಟಿ ಹಾಕ್ತಿತ್ತು. ಆದರೆ ಇವಾಗ ನನ್ನಿಂದ ನಿಮಗೆಲ್ಲ ನೋವಾಗಿದೆ ಅಂತ ಗೊತ್ತಾದ ಮೇಲೂ ನಾನು ನಿಮ್ಮೊಟ್ಟಿಗೆ ಇದ್ದರೆ ಅದು ಪ್ರೀತಿ ಅಂತ ಕರೆಯೋದಿಲ್ಲ, ಅದು ನನ್ನ ಸ್ವಾರ್ಥ ಆಗುತ್ತೆ. ಅದಕ್ಕೆ ಎಲ್ಲರೂ ನನ್ನನ್ನು ಕ್ಷಮಿಸಿಬಿಡಿ. ನನ್ನ ಶಿವು ಸರ್ಗೆ ಮ್ಯಾಚ್ ಆಗೋ ಹುಡುಗಿ ತಂದು ಮದುವೆ ಮಾಡಿ. ನನ್ನ ಮನೆ ಯಾವಾಗಲೂ ಖುಷಿಯಾಗಿರಬೇಕು. ನನ್ನ ಹುಡುಕೋ ಪ್ರಯತ್ನ ಮಾಡಬೇಡಿ. ಆ ಖುಷಿ ಆವಾಗಲೇ ಕಮ್ಮಿ ಆಗಿಬಿಡುತ್ತೇನೋ. ನಾನು ಎಲ್ಲಿದ್ದರೂ ಖುಷಿಯಾಗಿ ಇರಬೇಕು ಅಂದರೆ ಪ್ಲೀಸ್ ನಮ್ಮ ಶಿವು ಸರ್ನ ನೀವು ನಮ್ಮ ಭವಾನಿ ಅಕ್ಕನ ಜೊತೆಗೆ ಮದುವೆ ಮಾಡಿ. ಆಗ ಅವಳು ಖುಷಿಯಾಗಿರ್ತಾಳೆ, ಇವರು ಖುಷಿಯಾಗಿರ್ತಾಳೆ. ಅವಳು ನಿಮಗೆ ಮತ್ತೆ ಅದೃಷ್ಟನ ತರ್ತಾಳೆ. ನಾನು ನತದೃಷ್ಟೆ. ನನ್ನನ್ನು ನಿಮ್ಮ ಬದುಕಿನ ಕೆಟ್ಟ ಕನಸು ಅಂತ ಮರೆತುಬಿಡಿ ಎಂದು ಬರೆದಿದ್ದಳು. ಎದೆಗೆ ಒದಗಿ ಲೆಟರ್ ಹಿಡಿದು ಬಿಕ್ಕಿ ಬಿಕ್ಕಿ ಎದ್ದಿದ್ದ ಶಿವು. ಯಾರೇ ಸಮಾಧಾನ ಮಾಡಿದರೂ ಅವನ ಆಕ್ರಂದನ ಮುಗಿಯುವಂತಿರಲಿಲ್ಲ. ಸತೀಶ ತನ್ನ ರಾಜಕೀಯ ಶಕ್ತಿ ಬಳಸಿ ಹುಡುಕಿಸುವ ಪ್ರಯತ್ನ ಮಾಡಿದ್ದ. ಆದರೂ 2 ದಿನ ಯಾವ ಸುಳಿವೂ ಸಿಗಲಿಲ್ಲ. ಶಿವು ಹಾಸಿಗೆ ಬಿಟ್ಟು ಎದ್ದಿರಲಿಲ್ಲ. ಒಂದು ಹನಿ ನೀರು ಸಹ ಅವನ ಗಂಟಲು ಮುಟ್ಟಿರಲಿಲ್ಲ. ಅಷ್ಟರಲ್ಲಿ ಸತೀಶನಿಗೆ ಸ್ಥಳೀಯ ಪೊಲೀಸರಿಂದ ಕರೆ ಬಂದಿತ್ತು. ಹತ್ತಿರದ ರೈಲ್ವೆ ನಿಲ್ದಾಣದಲ್ಲಿ ಒಂದು ಹೆಣ್ಣಿನ ಶವ ಪತ್ತೆಯಾಗಿದೆ ಎಂದು. ಇಡೀ ಮನೆ ಆರ್ತನಾದದಿಂದ ತುಂಬಿ ಹೋಗಿತ್ತು. ಶಿವು, ಸತೀಶ ಮತ್ತು ಸುಗುಣ ಬಾಡಿ ಐಡೆಂಟಿಫಿಕೇಷನ್ಗೆಂದು ಹೋಗಿದ್ದರು. ಸತೀಶ ಮತ್ತು ಸುಗುಣ ಇಬ್ಬರು ಅದು ಧರಣಿಯದ್ದೇ ಇರಬಹುದು ಎಂದು ಖಚಿತಪಡಿಸಿದ್ದರು. ಹೇಳಿಕೆ ಕೊಡೋಕ್ಕೂ ಒಂದು ಅರ್ಥವಿತ್ತು. ಬಾಡಿ ಇನ್ನೂ ಚಿಕ್ಕ ಹುಡುಗಿಯದ್ದೇ, ಆಸುಪಾಸು ಧರಣಿಯ ವಯಸ್ಸಿನ ಹುಡುಗಿಯದ್ದೇ ಆಗಿತ್ತು. ಆದರೆ ಕಾಲು ಮತ್ತು ತಲೆಯು ನಜ್ಜುಗುಜ್ಜು ಹೋಗಿತ್ತು. ಮುಖದ ಆಕೃತಿಯೂ ಸಹ ಅದರಲ್ಲಿ ಇರಲಿಲ್ಲ. ಆದರೆ ಆ ಬಾಡಿಯಿಂದ ಸ್ವಲ್ಪ ಮುಂದೆ ಒಂದು ಬ್ಯಾಗ್ ಪತ್ತೆಯಾಗಿತ್ತು. ಅದು ನೋಡಿದ ಕೂಡಲೇ ಗೊತ್ತಾಗಿತ್ತು ಧರಣಿಯ ಬ್ಯಾಗ್ ಎಂದು. ಅದರಲ್ಲಿ ಅವಳ ಫೋನ್ ಮತ್ತು ಧರಣಿ ಶಿವುನ ಫೋಟೋ ಸಹ ಅದರಲ್ಲಿ ಇತ್ತು. ಯಾರೆಂದು ಗೊತ್ತಾಗದಿದ್ದರೂ ಬ್ಯಾಗ್ ನೋಡಿ ಕನ್ಫರ್ಮ್ ಮಾಡಿದ್ದರು ಸುಗುಣ ಮತ್ತು ಸತೀಶ. ಆದರೆ ಶಿವು ಅದರ ವಾದವನ್ನು ಒಪ್ಪಲಿಲ್ಲ. ಅವನು ಬಾಡಿ ಗುರುತು ನೋಡಿ ಅದು ಧರಣಿಯದ್ದಲ್ಲ ಎಂದು ಹೇಳಿ ಬಂದಿದ್ದ. ಅವನು ಒಪ್ಪದಿದ್ದ ಕಾರಣಕ್ಕೆ ಬಾಡಿ ಪಡೆಯಲಿಲ್ಲ. ಆದರೆ ಅದು ಧರಣಿಯ ದೇಹವೇ ಎಂದು ನಂಬಿದ್ದರು. ಶಿವು ಮಾತ್ರ ಅವರು ಎಷ್ಟೇ ಹೇಳಿದ್ದರೂ ಗೋಗರೆದರೂ ಬಾಡಿ ಪಡೆಯಲು ಒಪ್ಪದೆ ಜಗಳ ಮಾಡಿ ಬಂದಿದ್ದ. ತುಂಬ ಶಾಂತವಾಗಿ ಇರುತ್ತಿದ್ದ ಶಿವು ಒಂದೇ ಬಾರಿಗೆ ರುದ್ರನಾಗಿದ್ದ. ಮೊದಲು ಎಲ್ಲರೊಟ್ಟಿಗೆ ಬೆರೆಯುತ್ತಿದ್ದವನು ಒಂಟಿಯಾಗಿ ಇರಲು ಶುರು ಮಾಡಿದ್ದ. ಅವನ UPS ರಿಸಲ್ಟ್ ಬಂದಿತ್ತು. ಅವನ ರಿಸಲ್ಟ್ ಬಗ್ಗೆ ಮೊದಲೇ ಗೊತ್ತಿದ್ದವನು ಇದನ್ನು ಧರಣಿಗೆ ಸರ್ಪ್ರೈಸ್ ಆಗಿ ಹೇಳಬೇಕೆಂದು ಇಷ್ಟು ದಿನ ಕಾದಿದ್ದ. ಆದರೆ ಸರ್ಪ್ರೈಸ್ ಆಗುವಷ್ಟರಲ್ಲಿ ಧರಣಿಯೇ ಕಾಣೆಯಾಗಿದ್ದಳು. 24ನೇ ರ್ಯಾಂಕ್ ಪಡೆದಿದ್ದವನು. ಆದರೆ ಆ ಖುಷಿಯನ್ನು ಅನುಭವಿಸುವ ಸ್ಥಿತಿ ಮನೆಯಲ್ಲಿ ಯಾರಿಗೂ ಇರಲಿಲ್ಲ. ಅವನು ಧರಣಿ ಬದುಕಿದ್ದಾಳೆಂದು ವಾದಿಸುತ್ತಿದ್ದರಿಂದ ಎಲ್ಲರೂ ಅಳುವನ್ನು ಮನಸ್ಸಲ್ಲೇ ಹಿಡಿದು ಬಿಕ್ಕುತ್ತಿದ್ದರು. ಅವನು ಪೂರ್ತಿ ಬದಲಾಗಿದ್ದ. ಶಿವು ತನ್ನ ವರಸೆ ನಡೆ ನುಡಿ ಎಲ್ಲವನ್ನೂ ಬದಲಾಯಿಸಿಕೊಂಡಿದ್ದ. ಕೊತ್ತೂರಿನಲ್ಲೆಲ್ಲ ಗೌಡರ ಸೊಸೆ ತೀರಿ ಹೋಗಿದ್ದಾರಂತೆ ಅಂತ ಸುದ್ದಿ 1-2 ತಿಂಗಳು ಹರಿದಾಡುತ್ತಿತ್ತು. ನಾಗ ಮತ್ತು ಸರು ಮದುವೆ ಮುಂದಿನ ಕಾರ್ತಿಕೆಗೆಂದು ಮುಂದೂಡಲಾಗಿತ್ತು. ಶಿವು ತನ್ನ ಗಮನವನ್ನೆಲ್ಲ ಓದಿನ ಕಡೆಗೆ ವಹಿಸಿದ್ದ. ಯಾರ ಮಾತು ಅವನ ಕಿವಿಗೆ ಬೀಳುತ್ತಿರಲಿಲ್ಲ. ಅವನ ಗುರಿ ಒಂದಲ್ಲ ಒಂದು ದಿನ ಧರಣಿ ತನಗೆ ಸಿಕ್ಕೇ ಸಿಗುತ್ತಾಳೆ. ಅವಳಿಗೆ ತನಗೆ ಅವಳು ತನ್ನ ಅದೃಷ್ಟ ದೇವತೆ ಎಂದು ತೋರಿಸುವುದಷ್ಟೇ ಆಗಿತ್ತು. ಅಷ್ಟರಲ್ಲಿ ಅವನಿಗೆ ಕಾಲ್ ಲೆಟರ್ ಕೂಡ ದೊರಕಿ 2 ವರ್ಷಗಳ ಟ್ರೈನಿಂಗ್ ಎಂದು ರಾಜ್ಯವನ್ನೇ ಬಿಟ್ಟು ಹೋಗಿದ್ದ. ಅವನು ಎಷ್ಟೇ ಗಟ್ಟಿಗಿದ್ದರೂ ಮನಸ್ಸು ಮಾತ್ರ ಇನ್ನೂ ಧರಣಿಯಾಗಾಗಿಯೇ ಕಾಯುತ್ತಿತ್ತು. ಪ್ರೀತಿ ಇತ್ತೀಚೆಗೆ ದ್ವೇಷವಾಗಿ ಕೆಲವೊಮ್ಮೆ ಕಾಡುತ್ತಿದ್ದರೂ ಅವನ ರೆಗ್ಯುಲರ್ ಕ್ಲಾಸಸ್, ಟ್ರೈನಿಂಗ್ ಆಕ್ಟಿವಿಟೀಸ್ ಇದೆಲ್ಲವನ್ನು ಮರೆಮಾಡಿಸುತ್ತಿತ್ತು. ಕತೆ ಮುಂದುವರಿಯುವುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಕೇಳಿ. ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.